ನನ್ನ ನನ್ನ ಹೆಸರು ರೋಹಿಣಿ. ಪಾಠ 2. ಒಂದು ಊರು. ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ. ಹಳ್ಳಿಯ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಒಂದು ದಿನ ಕೋಳಿಗೆ ರಾಗಿ ಕಾಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು. ಕೋಳಿ ಪಾರಿವಾಳ ಸಹಾಯವನ್ನು ಕೇಳಿತು. ಅದನ್ನು ನಿನ್ನಿಂದ ಆಗದು ಎಂದಿತ್ತು. ತನ್ನ ಮರಿಗಳ ಕೂಡಿಕೊಂಡು ರಾಗಿಯನ್ನು ಬಿತ್ತಿತ್ತು. ಕೆಲವು ದಿನಗಳ ಕಳೆದವು. ರಾಗಿ ಪೈರುಗಳು ಬೆಳೆದು ದೊಡ್ಡವಾಗಿದ್ದವು. ರಾಗಿ ಪೈರಿನಲ್ಲಿ ತೆನೆಗಳು ಬಿಟ್ಟಿದ್ದವು. ಆ ತೆನೆಗಳ ಕೊಯ್ಯುವ ದಿನ ಬಂದಿತ್ತು. ಕೋಳಿಗೆ ರಾಗಿ ತೆನೆಗಳು ಕೊಯ್ಯಲು ಗುಬ್ಬಚ್ಚಿ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು. ಕೋಳಿ ಪಾರಿವಾಳ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತ್ತು. ಕೋಳಿ ತನ್ನ ಮರಿಗಳ ಕೂಡಿಕೊಂಡು ರಾಗಿ ತೆನೆಗಳು ಕೊಯ್ಯಿತು. ಕಾಳುಗಳನ್ನು ಸಂಗ್ರಹಿಸಿ ಇಟ್ಟಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ತುಂಬ ಹಸಿವಾಯಿತು. ಅವು ಕೋಳಿಗೆ ಬಳಿಗೆ ಬಂದು, ಅಕ್ಕ, ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೆ ಕೆರೆಗೆ ಕೊಡಲಿ ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ತಮ್ಮ ತಪ್ಪು ತಿಳಿಯಿತು. ಅವನ್ನು ನಾಚಿಕೊಂಡು ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ ಎಂದು ಅನಿಸಿತು. ರಾಗಿಯನ್ನು ಕೊಟ್ಟಿತು.